Hi, my dear students, welcome back to your English Academy YouTube channel. Okay, my dear students, the betterment, the best result of your SLC examination, I am bringing with you the question paper in front of you. That is today the state level SLC preparatory examination, February March, Karnataka school examination and SS board ಬಂದ ತೆಗೆದಿರತಕ್ಕಂಥ ಕ್ವಶನ್ ಪೇಪರನ್ನು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೀನಿ. ಯಾಕೆ ಬಯಸ್ತೀನಪ್ಪ ಅಂದ್ರೆ ಮೈ ಸ್ಟೂಡೆಂಟ್ಸ್ ವಿಲ್ ಗೆಟ್ ದ್ಯಾಟ್ 625 ಔಟ್ ಆಫ್ 625. ಯಾಕಂದ್ರೆ ಇಫ್ ಯು ಗಾಟ್ ದ 625 ದೇರ್ ಇಸ್ ಯು ಆರ್ ಗೋಯಿಂಗ್ ಟು ದ ಕಾಲೇಜ್. ಇನ್ ದ ಕಾಲೇಜ್ ದೇರ್ ಆರ್ ದ ಕಾಲೇಜಸ್ ಆರ್ ವೇಟಿಂಗ್ ಫಾರ್ ಯು. 10 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ, ನಿಮಗೋಸ್ಕರನೇ ಕಾಯ್ತಾ ಇರ್ತಾವೆ. ಅದಕ್ಕೋಸ್ಕರ ನೀವು ಯಾಕಂದ್ರೆ ಅವ್ರ ಪ್ರೆಸ್ಟೀಜ್ ಜಾಸ್ತಿ ಆಗುತ್ತೆ ಆ ಕಾಲೇಜು. ಅದಕ್ಕೋಸ್ಕರ ನಮ್ಮ ಸ್ಟೂಡೆಂಟ್ಸು ಮಾರ್ಕ್ಸನ್ನು ತೆಗಿರಬೇಕು ಉದ್ದೇಶದಿಂದ ಐ ಬ್ರಾಟ್ ಅ ಕ್ವಶನ್ ಪೇಪರ್ ಇನ್ ಫ್ರಂಟ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ವಿತ್ ದ ಡಿಟೇಲ್ ಎಕ್ಸ್ಪ್ಲನೇಷನ್. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸು ಮಾತನಾಡಬಾರ್ದು, ಆ ರೀತಿ ವರ್ಕ್ ಮಾಡಬೇಕು. ಇನ್ನೂ 1 ಮಂತ್ ಟೈಮ್ ಇದೆ. ಯಾಕಂದ್ರೆ ನೀವು ಮಾತನಾಡಿ ತೋರಿಸ್ಬೇಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. इन हिंदी देर इज़ अ थॉट, किसी को अंदर दम है ना वो कहता नहीं वो करता है. ಯಾರ ಬಲ್ ದಮ್ ಇರ್ತದಲ್ಲ ಅವ್ರು ಕೆಲಸ ಮಾಡ್ತಾರೆ, ಬಾಯಲ್ಲಿ ಮಾತಾಡೋಂಗಿಲ್ಲ. ಅಂಥ ಸ್ಟೂಡೆಂಟ್ಸು ನಮ್ಮ ಸ್ಟೂಡೆಂಟ್ಸ್ ಆಗಬೇಕನ್ನೋ ನನ್ನ ಉದ್ದೇಶ. ಆ ಉದ್ದೇಶವನ್ನು ನೀವು ಪೂರೈಸ್ಕೋಬೇಕು. ಸಬ್ಜೆಕ್ಟ್ ವಾಸ್ 14 ಇಮ್. ಸಬ್ಜೆಕ್ಟ್ ಈಸ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಪ್ರಥಮ ಭಾಷೆ ಇಂಗ್ಲೀಷು. ಇವತ್ತು ದಿನಾಂಕ 26/2/2024 ನಡೆದಿದ್ದು. ದೆನ್ ದೆರ್ ಇಸ್ ಅ ಮಾರ್ನಿಂಗ್ 10:15 AM to 1:30 PM. ದ ಟೋಟಲ್ ಮಾರ್ಕ್ಸ್ ಇಸ್ 100 ಮಾರ್ಕ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ದೆನ್ ನೆಕ್ಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ನ ನೀವೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀರ ಅಂತ ತಿಳ್ಕೊಂಡಿನಿ. ಡೈರೆಕ್ಟ್ಲಿ ವಿ ವಿಲ್ ಕಮ್ ಟು ದ ಕ್ವಶನ್. 4 alternatives are given for each of the following question in complete statements. Only one of them is correct or most important appropriate. Choose the correct alternative and complete the answer along with its letter of alphabet. ಓಕೆ, ನಾವು ನೋಡೋಣ. 6 ಕ್ವಶನ್ಸ್ ಇದ್ದಾವೆ. ಒಂದು ಕ್ವಶನ್ ಒಂದೊಂದು ಮಾರ್ಕ್ಸನ್ನು ತಗೊಳುತ್ತೆ. ಓಕೆ, ಹಿಯರ್ ಈಸ್ ದ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಈಸ್ ಆನ್ ದ ಬೇಸ್ ಆಫ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಮೇಲೆ ಏನಿದೆ ನೋಡೋಣ. ರೈಟಿಂಗ್ ಅ ನೋವೆಲ್ ಈಸ್ ಎ ಲೇಬರಿಯಸ್ ಪ್ರೊಸೆಸ್ ಡ್ಯಾಶ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಹಿಯರ್. ಸರಿಯಾದ ಕ್ವಶನ್ ಟ್ಯಾಗನ್ನು ಬರೆಯತ್ತಂದಾರೆ. ಹಾಗಾದ್ರೆ ಯಾವುದಾಗುತ್ತೆ ಇಲ್ಲಿ ನಮ್ಮ ಕ್ವಶನ್ ಟ್ಯಾಗ್ ರೂಲ್ ಏನದ? ಸೆಂಟೆನ್ಸ್ ಏನದಪ್ಪ ಅಂತ ಇಲ್ಲಿ ಪಾಸಿಟಿವ್ ಅಲ್ಲದ. ಎದರಾಗದ? ಪಾಸಿಟಿವ್ ಅಲ್ಲದ. ಹಾಗಾದ್ರೆ ಪಾಸಿಟಿವ್ ಯಾವಾಗಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಕ್ವಶನ್ ಟ್ಯಾಗ್ ಇರುತ್ತೆ. ಹಾಗಾದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ನೆಗೆಟಿವ್ ಕ್ವಶನ್ ಟ್ಯಾಗ್ದ ರೂಲ್ ಏನಪ್ಪ ಅಂತಂದ್ರೆ ದೇರ್ ಇಸ್ ಅ what the beginning we will use that helping verb, then next contraction of not, nt, next pronoun. ನೆಕ್ಸ್ಟ್ ಪ್ರನೌನ್ ಆದಮೇಲೆ ನೀವೇನು ಬರೀಬೇಕು? ಕ್ವಶನ್ ಮಾರ್ಕನ್ನು ಇಡಬೇಕು. ಯಾವ್ದು ಹಾಗಾದ್ರೆ ಪ್ರನೌನ್ ಇಲ್ಲಿ ನೋಡ್ರಿ. ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು? ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಯಾವುದಲ್ಲಿ? ಈಸನ್ನು ತಗೋಣ. ನೆಕ್ಸ್ಟ್ ಏನು ಬರೀಬೇಕು? ನಾಟ್, ಕಾಂಟ್ರಾಕ್ಷನ್ ಫಾರ್ ಇಸಂಟ್. ಹಾಗಾದ್ರೆ ಪ್ರನೌನ್ ಯಾವುದು? ಇಲ್ಲಿ ನೋಡೋ ರೈಟಿಂಗ್ ಎ ನೋವೆಲ್. ನೋವೆಲ್ ಅನ್ನೋದು ಏನಾಗುತ್ತೆ? ಯಾವ ಪ್ರನೌನ್ ಆಗುತ್ತೆ? ಇಟ್ ಆಗುತ್ತೆ. ಹಾಗಾದ್ರೆ ನಾವು ಇಲ್ಲೇನು ಬರಿತೀವಿ? ಇಸಂಟ್ ಇಟ್. ಇಟ್ ಈಸ್ ದ ಆಪ್ಷನ್ ಏನೇ ಇದೆ ನೋಡ್ರಿ. ರೈಟ್ ಆನ್ಸರ್ ಡಸ್ ಬರಲ್ಲ. ದೆನ್ ನೆಕ್ಸ್ಟ್ ಈಸ್ ಇಟ್ ಬರಲ್ಲ, ಡಸಂಟ್ ಇಟ್ ಬರಲ್ಲ. ಯಾಕೆ ಬರಲ್ಲಪ್ಪ ಅಂದರೆ ಅಲ್ಲಿ IS ಫಾರ್ಮ್ V1ಗೆ ಇರಬೇಕು, ಆವಾಗ ಡಸ್ ಬರುತ್ತೆ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ದ ಫಸ್ಟ್ ಕ್ವಶನ್. ನಿಮಗೆ ಯಾವುದೇ ಕ್ವಶನ್ಸ್ ಬಂದರೂ ಕೂಡ ನೀವು ಅದನ್ನು ಸಾಲ್ವ್ ಮಾಡಬೇಕು. ದ್ಯಾಟ್ ಈಸ್ ಮೈ ಇಂಟೆನ್ಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ದ ಸೆಕೆಂಡ್ ಕ್ವಶನ್ ಈಸ್ ದ ಕ್ಲೈಮ್ಯಾಕ್ಸ್ ಈಸ್ ಇನ್ ಡ್ಯಾಶ್ 10th chapter, not in dash chapter 9. ಓಕೆ, ದ ಕ್ಲೈಮ್ಯಾಕ್ಸ್ ಈಸ್ ಇನ್ ದ. ಯಾಕಂದ್ರೆ 10th ಚಾಪ್ಟ್ರಲ್ಲಿ ಇದೆ ನೋಡ್ರಿ. ಡೆಫಿನೆಟ್ ಆಗಿ ಹೇಳತ್ತಾರೆ. ಹಾಗಾದ್ರೆ ಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕು ನಾವಿಲ್ಲಿ. ದ ಅನ್ನೋದು ಯಾವುದು? ಡೆಫಿನೆಟ್ ಆರ್ಟಿಕಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಅದನ್ನೇ ಯೂಸ್ ಮಾಡಬೇಕು. ನೆಕ್ಸ್ಟ್ 10th ಚಾಪ್ಟರ್ ಈಸ್ ನಾಟ್ ದ ಚಾಪ್ಟರ್. ಇಲ್ಲಿ ಚಾಪ್ಟರ್ 9 ಪರ್ಟಿಕ್ಯುಲರ್ ಆಗಿ ಹೇಳ್ತದೆ. ಎರಡು ದನೇ ಬರ್ತಾವೆ. ಹಾಗಾದ್ರೆ ಆಪ್ಷನ್ ಬಿ ದ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಹಿಯರ್. ಓಕೆ, ಇದು ಕೂಡ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಜಸ್ಟ್ ಯು ಹ್ಯಾವ್ ಲೀವ್ ಎ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಥರ್ಡ್ ಕ್ವಶನ್.
ಡ್ಯಾಶ್ ಫಿನಿಶ್ಡ್ ಇಸ್ ಹೋಮ್ವರ್ಕ್ ರವಿ ವೆಂಟ್ ಔಟ್ ಟು ಪ್ಲೇ. ಹ್ಯಾಡ್ ಫಿನಿಶ್ಡ್ ಇಸ್ ಹೋಮ್ವರ್ಕ್ ರವಿ ವೆಂಟ್ ಅವೇ. ಇಲ್ಲಿ ಸಿಂಪಲ್ ಸೆಂಟೆನ್ಸ್ ಅದ. ಇದು ಸಿಂಪಲ್ ಸೆಂಟೆನ್ಸಲ್ಲಿ ಹ್ಯಾಡ್ ಬರೋಂಗಿಲ್ಲ, ಹ್ಯಾವು ಬರೋಂಗಿಲ್ಲ. ಹಾಗಾದ್ರೆ ಏನು ಬರುತ್ತೆ? ಹ್ಯಾವಿಂಗ್ ಫಿನಿಶ್ಡ್ ಇಸ್ ಹೋಮ್ವರ್ಕ್ ರವಿ ವೆಂಟ್ ಔಟ್ ಟು ಪ್ಲೇ. ಇದು ಹ್ಯಾವಿಂಗ್ ಅನ್ನೋದಿಲ್ಲ, ಆಪ್ಷನ್ ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಬೈ ಯೂಸಿಂಗ್ ದ ING ಫಾರ್ಮ್ ವಿ ಆರ್ ಮೇಕಿಂಗ್ ದಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆ ರೂಲ್ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ದ ಫೋರ್ತ್ ಕ್ವಶನ್. ದಿಸ್ ಈಸ್ ಆನ್ ಐಡಿಯಾ ಐ ಎಂಟೈರ್ಲಿ ಅಗ್ರಿ. ದ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಸರಿಯಾದ ಪ್ರಪೋಸಿಷನ್ ಐ ಎಂಟೈರ್ಲಿ ಅಗ್ರೀಡ್ ಫಾರ್. ದಿಸ್ ಈಸ್ ರಾಂಗ್. ಆಫು ಆಗಂಗಿಲ್ಲ. ಅಗ್ರೀಡ್ ವಿತ್ ಆಗುತ್ತೆ ನೋಡ್ರಿ. ಹಾಗಾದ್ರೆ ಆಪ್ಷನ್ ಬಿ ವಿತ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಡಿ ಇನ್ನೂ ಕೂಡ ಆಗಲ್ಲ. ನಮ್ಮ ರೈಟ್ ಆನ್ಸರು ವಿತ್ ಆಗುತ್ತೆ. ಓಕೆ, 4 ಮಾರ್ಕ್ಸು ಈಸಿಯಾಗಿ ನೀವು ಇಲ್ಲಿ ತೆಗೆದಿದ್ದಾರೆ ಅಂದ್ಕೊಂಡಿದ್ದೀನಿ. ಏನೇ ಮಿಸ್ಟೇಕ್ಸ್ ಮಾಡಿದ್ರು ಅವಾಯ್ಡ್ ದಟ್ ಮಿಸ್ಟೇಕ್. ಡಿಯರ್ ಸ್ಟೂಡೆಂಟ್ಸ್, ಇನ್ ಯುವರ್ ಲೈಫ್ ದ ಬೆಸ್ಟ್ ಟೀಚರ್ ಈಸ್ ಯುವರ್ ಲಾಸ್ಟ್ ಮಿಸ್ಟೇಕ್ ಈಸ್ ಬೆಸ್ಟ್ ಟೀಚರ್. ಆ ಮಿಸ್ಟೇಕ್ಸನ್ನು ರಿಪೀಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ ಓಕೆ, ದ ನೆಕ್ಸ್ಟ್ ಫಿಫ್ತ್ ಕ್ವಶನ್. ದ ವರ್ಡ್ ದಟ್ ಟೇಕ್ಸ್ ಇಮ್ ಆಸ್ ಎ ನೆಗೆಟಿವ್ ಪ್ರಿಫಿಕ್ಸ್ ಈಸ್. ಇಮ್ ಯಾವ ತೊಗೊಳುತ್ತೆ? ಇಮ್ ರಿಲೇವೆಂಟ್ ಆಗಲ್ಲ, ಇಮ್ಮೂವೇಬಲ್ ಆಗ್ಬೋದು ನೋಡ್ರಿ. ಇನ್ಆ್ಯಕ್ಟಿವ್ ಆಗುತ್ತೆ, ಇನ್ಆ್ಯಕ್ಟಿವ್ ಆಗಲ್ಲ. ಇದು ಕರೆಕ್ಟ್, ಇನ್ಕರೆಕ್ಟ್ ಆಗುತ್ತೆ, ಇದು ಆಗಲ್ಲ. ಹಾಗಾದ್ರೆ ನಮ್ಮ ರೈಟ್ ಆನ್ಸರು ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇಮ್ಮೂವೇಬಲ್, ಮೂವೇಬಲ್, ಇಮ್ಮೂವೇಬಲ್. ಓಕೆ, ನೆಕ್ಸ್ಟ್ ಕಮ್ ಟು ದ್ಯಾಟ್ ಸಿಕ್ಸ್ ಕ್ವಶನ್. ಇಟ್ ಈಸ್ ಆನ್ ದ ಟಾಪಿಕ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಇಲ್ಲಿ ಮೇಲಿದೆ ನೋಡ ಡಿಯರ್ ಸ್ಟೂಡೆಂಟ್ಸ್. ಇದು ಏನಿದೆ? ಅಪಾರ್ಚುನಿಟೀಸ್ ನಾಕ್ ದ ಡೋರ್ ಆಟ್ ಒನ್ಸ್. ಅಪಾರ್ಚುನಿಟೀಸ್ ನಾಕ್ ದ ಡೋರ್ ಆಟ್ ಒನ್ಸ್. ಅವಕಾಶಗಳು ನಮ್ಮ ಮನೆ ಬಾಗಿಲನ್ನ ಬಡಿತಾವೆ. ಯಾವಾಗ? ವೆನ್ ಯು ಸ್ಟಾರ್ಟೆಡ್ ಟು ವರ್ಕ್. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಹೇಗೆ ವರ್ಕ್ ಮಾಡಬೇಕಪ್ಪ ಅಂತಂದ್ರೆ ನಿಮ್ಮನ್ನು ಬ್ಲಾಕ್ ಹಾಕಿದವ್ರೆ ಸರ್ಚ್ ಹಾಕಬೇಕು. ಹಂಗೆ ನಿಮ್ಮ ಸ್ಟಡಿ ಇರಬೇಕು. ಯಾಕಂದ್ರೆ ಡೋಂಟ್ ಫೋಕಸ್ ಆನ್ ಯುವರ್ ಲುಕ್, ಯು ಕ್ಯಾನ್ ಫೋಕಸ್ ಆನ್ ಯುವರ್ ಬುಕ್. ದೆನ್ ದ ಹೋಲ್ ವರ್ಲ್ಡ್ ಈಸ್ ಲುಕ್ ಆನ್ ಯು. ಓಕೆ, ನಮ್ಮ ಲುಕ್ ಮೇಲೆ ಇರಬಾರ್ದು, ಬುಕ್ ಮೇಗಿರಬೇಕು. ಓಕೆ, ಹಾಗಾಗಿ ಇಲ್ಲಿ ನೋಡೋಣ. ಸಿಮಿಲಿ ಏನಕ್ಕೆ ಆಗಂಗಿಲ್ಲ? ಸಿಮಿಲಿ ಏನಪ್ಪ ಅಂದರೆ ಆ್ಯಸು ಲೈಕ್ ಬಂದಿರೋ ಸಿಮಿಲಿ ಆಗ್ತಿತ್ತು. ಇದು ತಪ್ಪು. ಹಾಗಾದ್ರೆ ಪರ್ಸಾನಿಫಿಕೇಶನ್ ಇಲ್ಲಿ ಆಗುತ್ತೆ. ಹೇಗಾಗುತ್ತೆ? ಅಪಾರ್ಚುನಿಟೀಸ್ ಅವು ನಾನ್ ಲಿವಿಂಗ್ ಥಿಂಗ್ಗಳು ಇಲ್ಲಿ ಬಂದು ಬಾಗಲ ಬಡಿಯಾಕತ್ತಾವ. ಹಾಗಾದ್ರೆ ಪರ್ಸಾನಿಫಿಕೇಶನ್ ಅಂದರೆ ಏನು? ನಾನ್ ಲಿವಿಂಗ್ ಥಿಂಗನ್ನು ಲಿವಿಂಗ್ ಆಗಿ ಟ್ರೀಟ್ ಮಾಡೋದು. ಜೀವ ಇರಲಾರದ ವಸ್ತುವಿಗೆ ಜೀವ ಬರೆಸೋದೇ ನಾವು ಪರ್ಸಾನಿಫಿಕೇಶನ್. ಮೆಟಾಫೋರ್ ಆಗಂಗಿಲ್ಲ. ಅಲಿಟ್ರೇಷನ್ ಅನ್ನೋದು ರಿಪಿಟೇಷನ್ ಆಫ್ ಕಾನ್ಸೋನೆಂಟ್ ಲೆಟರ್ ಆರ್ ಸೌಂಡ್ ಇದ್ರೆ ಅಲಿಟ್ರೇಷನ್ ಆಗುತ್ತೆ. ಮೆಟಾಫೋರ್ ಅಂದರೆ ಏನಪ್ಪ ಅಂದ್ರೆ ಟೂ ಡಿಫ್ರೆಂಟ್ ಥಿಂಗ್ಸ್ ಆರ್ ಟ್ರೀಟೆಡ್ ಆ್ಯಸ್ ಒನ್. ಅದಕ್ಕೆ ನಾವು ಮೆಟಾಫೋರ್ ಅಂತ ಕರಿತೀವಿ. ಹಂಗೆ ಯಾವುದೂ ಇಲ್ಲಿ. ಓಕೆ, ಸಿಕ್ಸ್ ಕ್ವಶನು ಕೂಡ 4 ಫಿಗರ್ಸ್ ಆಫ್ ಸ್ಪೀಚನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಅಬ್ಸರ್ವ್ ದ ರಿಲೇಷನ್ಶಿಪ್ ಇನ್ ದ ಫಸ್ಟ್ ಫೇರ್ ಆಫ್ ವರ್ಡ್ಸ್ ಆ್ಯಂಡ್ ಕಂಪ್ಲೀಟ್ ದ ಸೆಕೆಂಡ್ ಫೇರ್ ಅಕಾರ್ಡಿಂಗ್ಲಿ ಇನ್ ದ ಫಾಲೋವಿಂಗ್. ಮೊದಲು ಸಂಬಂಧಪಟ್ಟಿದ್ದು ಅದಕ್ಕೆ ಸೆಕೆಂಡ್ ಇರ್ತದೆ. ಇನ್ನೊಂದು ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಬರೀಬೇಕು. ಆಗ ಸೆವೆಂತ್ ಕ್ವಶನ್ ಏನದ? ಪ್ರಾಸ್ಪ್ಯಾರಿಟಿ, ಅಡ್ವರ್ಸಿಟಿ. ಇವು ಎಲ್ಲಿದಾವಪ್ಪ ಅಂದ್ರೆ ನಿಮ್ಮ ಕ್ವಶನ್ ಪೇಪರ್ ದ ಎಲಿಕ್ಸರ್ ಆಫ್ ಲೈಫ್ ಸೆಕೆಂಡ್ ಲೆಸನ್ ಇದೆ ನೋಡ್ರಿ. ಅದ್ರಾಗ ಏನಪ್ಪ ಅಂತಂದ್ರೆ ಹೂ ರೋಡ್ ದ್ಯಾಟ್ ದ ಎಲಿಕ್ಸರ್ ಆಫ್ ಲೈಫ್. ನಮ್ಮ ಒಂದು ಐ ಥಿಂಕ್ ಇಟ್ ಹ್ಯಾಸ್ ರಿಟನ್ ಬೈ ದ ಎಲಿಕ್ಸರ್ ಆಫ್ ಲೈಫ್. ಹೂ ಹ್ಯಾಸ್ ರಿಟನ್? ಐ ಹೋಪ್ ರವೀಂದ್ರನಾಥ್ ಟ್ಯಾಗರ್ ಅವ್ರು ಬರ್ದಿನ ತಿಳ್ಕೊಂಡಿದ್ದೀನಿ. ಅದರಲ್ಲಿ ಬರೆದಿರ್ತಕ್ಕಂಥ ವೊಕ್ಯಾಬ್ಯುಲರಿಲಿ ಬರ್ತಕ್ಕಂಥ ಕ್ವಶನ್ಸ್ ಮೇಲಿದೆ ನೋಡ್ರಿ. ಓವರ್ಕಮ್. ಹಾಗಾದ್ರೆ ಓವರ್ಕಮ್ ಇದರ ಅಪೋಸಿಟ್ ವರ್ಡ್ ಏನಾಗುತ್ತೆ? ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದ ನೋಡ್ರಿ, ನೀವು ಬೇಕಂದ್ರೆ ನೋಡ್ಬೋದು. ಏನಾಗುತ್ತೆ? ಸಕಂಬ್ ಆಗುತ್ತಾ? ಸಕಮ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸಕಂಬ್ ಅನ್ನೋದು ಇಲ್ಲಿ ಬರೀತೀನಿ ನೋಡಿ ನೀಟಾಗಿ. ನಿಮಗೆ ಬೇಕಂದ್ರೆ ಸಕಮ್, SUCCUMB ಸಕಂಬ್ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇದು ಆ್ಯಂಟನಿಮ್ಸ್ ಮೇಲಿದೆ. ಯಾವ್ದ್ರ ಮೇಗದ? ಆ್ಯಂಟನಿಮ್ಸ್ ಮೇಗಿದೆ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಜನರೇಟ್, ಜನ್ರೇಷನ್. ಜನ್ರೇಟ್ ಅನ್ನೋದು ಏನದ? ವರ್ಬ್ ಅದ. ಇದು ಜನ್ರೇಷನ್ ಅನ್ನೋದು ಏನದ? ನೌನ್ ಅದ. ಹಾಗಾದ್ರೆ ನೆಕ್ಸ್ಟ್ ಕಾನ್ಕ್ಲೂಡ್ ಅನ್ನೋದು ಏನದ? ವರ್ಬ್ ಅದ. ಹಾಗಾದ್ರೆ ಕಾನ್ಕ್ಲೂಡದು ನೌನ್ ಏನಾಗುತ್ತಪ್ಪ ಅಂದ್ರೆ
ಕನ್ಕ್ಲೂಷನ್ ಆಗ್ತದೆ ರೀ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನಿಮಗೆ ಬೇಕಾದ ವರ್ಡ್ ಫಾರ್ಮೇಷನ್ ಈ 4 ಮಾರ್ಕ್ಸ್ ಆಲ್ರೆಡಿ ಅಪ್ಲೋಡೆಡ್ ದ ವಿಡಿಯೋ ನಾನು ಮಾಡಿದ್ದೀನಿ, ಅದರಲ್ಲಿ ನೀವು ನೋಡ್ಕೋಬೋದು. ಬೇಕಾದ ಡೌಟ್ಸ್ ಇದ್ರು ಜಸ್ಟ್ ಯು ಹ್ಯಾವ್ ಟು ಕಾಂಟ್ಯಾಕ್ಟ್, ದೆರ್ ಇಸ್ ಅ ಕಾಂಟ್ಯಾಕ್ಟ್ ನಂಬರ್ ಆಫ್ ಅಸ್, ದೆನ್ ಯು ವಿಲ್ ಕಮ್ ವಿತ್ ಯು ವಿಲ್ ಹ್ಯಾವ್ ಎ ಸ್ಯಾಟಿಸ್ಫ್ಯಾಕ್ಷನ್ ಆನ್ಸರ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ವೈಲ್ಸ, ಟ್ರಿಕ್ಸ, ರಟ್ಸ, ಇದು ಸಿನಾನಿಮ್ಸ್ ಮೇಲೆ ಇದೆ. ಇದು ಕೇಳಿದ್ದು ಎಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಇರ್ತಕ್ಕಂಥ ಗ್ಲೋಸರಿ ವರ್ಡ್ಸ್ ಮೇಲೆ ಇದೆ ನೋಡ್ರಿ, ಸಿನಾನಿಮ್ಸ್ ಮೇಲೇ ಇದೆ. ವೈಲ್ಸ, ಟ್ರಿಕ್ಸ, ರಟ್ಸ್ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಡೀಪ್ ಪಾತ್ ಅಂತ ಕರಿತೀವಿ. ರಟ್ಸ್ ಅಂದರೆ ಏನು? ಡೀಪ್ ಪಾತ್. ಇದರದ್ದು ಮೀನಿಂಗ್ ಏನು? ಡೀಪ್ ಪಾತ್ ಯೂಸ್ ದ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್, ಬೇಕಂದ್ರೆ ನೋಡ್ಬೋದು. ದ ಎಲಿಕ್ಸರ್ ಆಫ್ ಲೈಫಲ್ಲಿ ಗ್ಲೋಸರಿ ವರ್ಡ್ಸಲ್ಲಿ ಕೇಳಿದಾನೆ. ಓಕೆ, ನೀವು ನೋಡಿ ಯಾವ್ದು ಬೇಕಾದ ಬರ್ಬೋದು, ಚೆನ್ನಾಗಿ ಓದ್ಕೊಡ್ರಿ. ಓಕೆ, ಯೂರೋಲಾಜಿಸ್ಟ್ ಕಿಡ್ನೀಸ್ 10th ಕ್ವಶನ್. ಕಿಡ್ನಿ ಸ್ಪೆಷಲಿಸ್ಟ್ಗೆ ನಾವು ಯೂರೋಲಾಜಿಸ್ಟ್ ಅಂತ ಕರಿತೀವಿ. ಹಾಗಾದರೆ ರಿನಾಲಜಿಸ್ಟ್ ಅಂತ ಎದಕ್ಕೆ ಕರಿತೀವಿ? ದೇರ್ ಈಸ್ ಅ ಸ್ಪೆಷಲಿಸ್ಟ್ ಆಫ್ ನೋಸ್. ಮೂಗಿನ ಸ್ಪೆಷಲಿಸ್ಟಿಗೆ ನಾವು ಏನಂತ ಕರಿತೀವಿ? ರಿನಾಲಜಿಸ್ಟ್ ಅಂತ ಕರಿತೀವಿ. ಓಕೆ, ಇಲ್ಲಿ 10 ಮಾರ್ಕ್ಸ್ ನೀವು ತಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ 3:1 rewrite as director. Rewrite the following sentence using not only but also. Not only but also ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಮೇಲಿದೆ ನೋಡ್ರಿ, ಅದನ್ನು ಯೂಸ್ ಮಾಡಂದಾರೆ ಈ ಸೆಂಟೆನ್ಸಲ್ಲಿ. ಬಿಸೈಡ್ಸ್ ಬೀಯಿಂಗ್ ಇಂಟೆಲಿಜೆಂಟ್ ಶಿ ಈಸ್ ಹಾರ್ಡ್ ವರ್ಕಿಂಗ್. ಹೇಗೆ ಯೂಸ್ ಮಾಡ್ಬೇಕು ನೋಡ್ರಿ? ಸಬ್ಜೆಕ್ಟ್ ಯಾವ್ದು ತೋರಿ? ಶಿ ತೋರಿ. ಶಿ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್. ಆಕೆ ಇಂಟೆಲಿಜೆಂಟ್ ಅಷ್ಟೇ ಅಲ್ಲ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ರಿ, ಬಟ್ ಆಲ್ಸೋ ಹಾರ್ಡ್ ವರ್ಕಿಂಗ್. ಎಷ್ಟು ಬರೆದ್ರೆ ಮುಗೀತು ನೋಡ್ರಿ, ಅಲ್ಲಿದ್ದು ನೋಡಿ ಅಲ್ಲಿದ್ದು ಬರೀದು ನೀವು. ಸಿ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಹಾರ್ಡ್ ವರ್ಕಿಂಗ್ ಆರ್ ಹಾರ್ಡ್ ವರ್ಕರ್ ಅಂತ ನೀವು ಮಾಡ್ಬೋದು. ಓಕೆ, ನೆಕ್ಸ್ಟ್ 12th ಕ್ವಶನ್. ಪ್ರೇಮೆ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆಸ್ ಆನ್ಸರ್. ಈ ಅಂಡರ್ಲೈನ್ ಮಾಡಿದಾರಲ್ಲ, ಇದಕ್ಕೆ ನಿಮ್ಮ ಆನ್ಸರ್ ಬರಬೇಕು. ಜಸ್ಟ್ ಅ ಮಿಲಿಟರಿ ಮೆಡಿಕಲ್ ಆಫೀಸರ್ ವಾಸ್ ಟೆಸ್ಟಿಂಗ್ ದ ಕ್ಯಾಂಪ್ ವಾಟರ್ ಸಪ್ಲೈ. ಹಾಗಾದ್ರೆ ನೀವು ಜಸ್ಟ್ ಹಚ್ಚಿಬಿಡ್ರಿ, ಇಲ್ಲಿ ಏನು ಮಾಡಬೇಕಾಗಿ? ಹೂ ವಾಸ್ ಟೆಸ್ಟಿಂಗ್ ದ ಕ್ಯಾಂಪ್ ವಾಟರ್ ಸಪ್ಲೈ. ಇಷ್ಟು ಬರೆದು ಕ್ವಶನ್ ಮಾರ್ಕ್ ಇಟ್ಬಿಡ್ರಿ. ಇದನ್ನು ತೆಗೀರಿ, ಇದನ್ನಿಷ್ಟು ತೆಗೀರಿ. ಜಸ್ಟ್ ಇಲ್ಲಿ ನೀವೇನು ಮಾಡಿರಿ, ಹೂ ಅನ್ನ ಆ್ಯಡ್ ಮಾಡಿಬಿಡ್ರಿ. ಇದನ್ನು ತೆಗೆದು ಹೂ ವಾಸ್ ಟೆಸ್ಟಿಂಗ್ ದ ಕ್ಯಾಂಪ್ ವಾಟರ್ ಸಪ್ಲೈ ಬರೋದು ಕ್ವಶನ್ ಮಾರ್ಕ್ ಇಟ್ಬಿಡ್ರಿ. ದೆನ್ ಯು ವಿಲ್ ಹ್ಯಾವ್ ದ ಆನ್ಸರ್. 1 ಮಾರ್ಕ್ಸ್ ಈಸಿ ಸಿಗುತ್ತಾ? ಓಕೆ, ದೆನ್ ನೆಕ್ಸ್ಟ್ ದೇರ್ ಇಸ್ ಅ 13th ಕ್ವಶನ್. ಯಾವುದಪ್ಪ ಅಂತಂದ್ರೆ ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ಕೊಟ್ಟಂಥ ವಾಯ್ಸ್ನ ಆ್ಯಕ್ಟಿವಿಂದ ಪ್ಯಾಸಿವ್ ಮಾಡತ್ತಂದಾರ. ಓಕೆ, ಒಂದು ಸ್ವಲ್ಪ ನಾವಿಲ್ಲಿ ಏನು ಮಾಡೋಣ, ಅಟೆನ್ಷನನ್ನು ಕೊಡೋಣ. ಏನದಪ್ಪ ಅಂದ್ರೆ, ಹೆನ್ರಿ ಡೇವಿಡ್ ಥೆರೋ built a solitary hut on the shore of Walden. ಓಕೆ, ಆ್ಯಕ್ಟಿವ್ನಿಂದ ಪ್ಯಾಸಿವ್ ಮಾಡ್ಬೇಕಾದ್ರೆ ನಿಮ್ಮ ಬೇಸಿಕ್ ರೂಲ್ ಹಿಡ್ಕೊಂಡು ಹೇಳ್ತೀನಿ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಹೆನ್ರಿ ಡೇವಿಡ್ ಥೆರೋ ಇದು ಸಬ್ಜೆಕ್ಟ್ ಅದ. ಮೊದಲು ನೀವು ಸಬ್ಜೆಕ್ಟನ್ನು ಡಿವೈಡ್ ಮಾಡಬೇಕು. ನೆಕ್ಸ್ಟ್ 2ನೇ ಪಾರ್ಟ್ ವರ್ಬ್, ಅದನ್ನು ತೆಗಿಬೇಕು. ನೆಕ್ಸ್ಟ್ ಆಬ್ಜೆಕ್ಟ್ ಸಾಲಿಟರಿ, ಇದನ್ನು ಆಬ್ಜೆಕ್ಟ್ SVO ಅನ್ನು ನೀವು ಡಿವೈಡ್ ಮಾಡ್ಕೊ. ಮುಂದಿಂದ ಏನದ? ಆನ್ ದ ಶೋರ್ ಆಫ್ ವಾಲ್ಡನ್ ಅದ. ಅದು ನಮಗೆ ಸೋನ್ ಪಡಂಗಿಲ್ಲ, ಕಾಂಪ್ಲಿಮೆಂಟ್ ಅದ. ಆಬ್ಜೆಕ್ಟ್ ಬೇಕು ನಮಗೆ, ಟ್ರಾನ್ಸಿಟಿವ್ ವರ್ಬ್ ಬೇಕು, ಪ್ಯಾಸಿವ್ ವಾಯ್ಸ್ ಮಾಡ್ಬೇಕು. ಹಾಗಾದ್ರೆ ಏನು ತೊಗೊಂಬರ್ತೀರಿ? ಈಗ ಆಬ್ಜೆಕ್ಟ್ ಇದನ್ನು ಸಬ್ಜೆಕ್ಟ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಬರೀತೀನಿ ನೋಡ್ರಿ. ಸಾಲಿಟರಿ ಹಟ್ ವಾಸ್ ಬರ್ತದೆ ನೋಡ್ರಿ. ಯಾಕಂದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಅದ. ಇಲ್ಲಿ ಬಿಲ್ಟ್ ಅದ, V2 ಅದ. V2 ಇದ್ದಾಗ ಸಿಂಗ್ಯುಲರ್ ಇತ್ತು, ವಾಸ್ ಬರ್ತದೆ. ಸಾಲಿಟರಿ ಹಟ್ ವಾಸ್ ಬಿಲ್ಟ್, V3 ಹಾಕ್ರಿ ಇಲ್ಲಿ, ಬಿಲ್ಟ್ ಬೈ ಹೆನ್ರಿ ಡೇವಿಡ್ ಥೊರೈವೋ ಆನ್ ದ, ಮುಂದಿನ ಕಾಂಪ್ಲಿಮೆಂಟ್ ಬರೀರಿ, ಆನ್ ದ shore of Walden. This is the answer my dear students. 1 ಮಾರ್ಕ್ಸ್ ಬರುತ್ತೆ ನೋಡಿ, ಇಷ್ಟು ಬರ್ದ್ರಂದ್ರೆ. ಓಕೆ, ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ ಸಾವಕಾಶನ ಹೇಳ್ತಾನೆ ಬರ್ಕೋತ ಹೋಗ್ರಿ. ಓಕೆ, ಇಫ್ ಯು ಹ್ಯಾವ್ ಮೇಡ್ ದ ಮಿಸ್ಟೇಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಈಚ್ ಸೆಂಟೆನ್ಸ್. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಕೇಳಿದಾರ.
ನೀವೇನು ಮಾಡ್ಬೋದು, ಆರಾಮಾಗಿ ಬರಿಬೋದು. ನೀವು ಲಿಟ್ರೇಚರ್ನ ಓದಿರ್ತೀರಿ, ಆದರೂ ಕೂಡ ನಾನು ಕೀ ಆನ್ಸರ್ಸನ್ನು ತೊಗೊಂಬಂದಿದ್ದೀನಿ. ವಾಟ್ ಇನ್ಫಾರ್ಮೇಷನ್ ಡಿಡ್ ದ ನ್ಯೂ ಫೆಲೋ ಟ್ರಾವೆಲರ್ ಗಿವ್ ಟು ದ ನ್ಯಾರೇಟರ್ ಅಬೌಟ್ ದ ಗರ್ಲ್ಸ್, ವಾಟ್ ವಾಸ್ ನೆಪೋಲಿಯನ್ ಡಿಕ್ಟಮ್. ನೀವೆಲ್ಲ ಬೇಕಂದ್ರೆ ಪಾಸ್ ಮಾಡ್ಕೊಂಡು ಓದ್ರಿ, ಯಾಕಂದ್ರೆ ನಂಗೆ ಟೈಮ್ ಇಲ್ಲ. ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಇದೆ. ದೇರ್ ಇಸ್ ಅ ಕ್ವೆಶನ್ ಪೇಪರ್ ಟು ಬ್ರಿಂಗ್ ಫಾರ್ ದೆಮ್ ದ ಬೆಟರ್ಮೆಂಟ್ ಆಫ್ ದೇರ್ ಸ್ಟಡಿ. ಇಲ್ಲಿ ಡಿಸ್ಕ್ರೈಬ್ ಅಕಾರ್ಡಿಂಗ್ ಟು ದ ರೈಟರ್ ಹೌ ವಾಸ್ ದ ಮೆಸ್ಟೇಕ್, ಇವೆಲ್ಲ ನಿಮಗೆ ಗೊತ್ತಿದ್ದಾವೆ. ಇದಕ್ಕೆ ಬೇಕಪ್ಪ ಅಂದ್ರೆ ಇಲ್ಲಿ ನಾನು ಗ್ರಾಮರನ್ನು ಸೊಲ್ಯೂಷನ್ ಕೊಡ್ತೀನಿ, ಅದರ ಆನ್ಸರ್ಸ್ ಇದೆ. ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ PDF-ಅನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ, ಅಥವಾ ಇಫ್ ಯು contact us, we will send WhatsApp through. We have the Telegram channel, WhatsApp channel, you can join also to get that immediate notification to the betterment of study. One more thing, I need your subscription, because your subscription is our motivation to bring the more videos to the very deep study, the perfect study. We are having that. Then for that your subscription is also needed us. Okay, next question number 25 ಅನ್ನು ನೋಡೋಣ. 2 marks ಸಿಗಿದ್ದಾವೆ. ಹೇಗಿದ್ದಾವೆ ನೋಡೋಣ. The 25th question is change the following sentence to other 2 degrees of comparison. ಕೊಟ್ಟ 1 ಡಿಗ್ರಿ ಒಳಗೆ ಕೊಟ್ಟಾರ, ನೀವು ಉಳ್ಕಿದ ಡಿಗ್ರಿ ಒಳಗೆ ಚೇಂಜ್ ಮಾಡಬೇಕು. ಹಾಗಾದ್ರೆ ಕೊಟ್ಟಂಥ ಡಿಗ್ರಿ ಯಾವ ಡಿಗ್ರಿ ಒಳಗದ ಅಂತೇಳಿ ನೀವು ಐಡೆಂಟಿಫೈ ಮಾಡಬೇಕು. Then my dear students, try to identify it. Darjeeling is one of the most beautiful hill stations in India. ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಟಾಪಿಕಲ್ಲಿ ಟೈಪ್ 4 ಅಲ್ಲಿ ಬರುತ್ತೆ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್. ಟೈಪ್ 4 ಅಲ್ಲಿ ಬರುತ್ತೆ. ಟೈಪ್ 4 ಅಲ್ಲಿ ಬಂದಾಗ ನೀವು ಒನ್ ಆಫ್ ದ ಬಂದದಪ್ಪ ಅಂತಂದ್ರೆ ದ ಡೆಫಿನೈಟ್ ಆರ್ಟಿಕಲ್ ಬಂದದ. ಹಾಗಾದ್ರೆ ಇಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅದ. ಏನದ? SE ಅದ. SE ಅಂದ್ರೆ ಏನು? ಸೂಪರ್ಲೇಟಿವ್ ಅಡ್ಜೆಕ್ಟಿವ್. ಹಾಗಾದರೆ ಇದು ಸೂಪರ್ಲೇಟಿವ್ ಡಿಗ್ರಿನೇ, SD-ನೇ ಇದು. ನೀವು ಎದಕ್ಕೆ ಮಾಡಬೇಕೀಗ? CD ಮಾಡಬೇಕು ನೋಡ್ರಿ. CD ಮತ್ತು PD ಮಾಡಬೇಕು. CD ಅಂದ್ರೆ ಏನು? ಕಂಪೇರಿಟಿವ್ ಡಿಗ್ರಿ, PD ಅಂದ್ರೆ ಪಾಸಿಟಿವ್ ಡಿಗ್ರಿ. ಓಕೆ, ಯಾವ ರೀತಿ ಒನ್ ಆಫ್ ದ ಬಂತಪ್ಪ ಅಂದ್ರೆ ನೀವು ಚೇಂಜ್ ಮಾಡಬೇಕು, ಕಂಪೇರಿಟಿವ್ ಡಿಗ್ರಿ ಮಾಡೋ ನೋಡ್ರಿ. ಓಕೆ, ಟ್ರೈ ಟು ಸಬ್ಜೆಕ್ಟ್ ಯಾವುದು? ಡಾರ್ಜಿಲಿಂಗ್, ಅದನ್ನೇ ಮಾಡೋಣ. ಈ ರೂಲ್ಸನ್ನು ಒಂದು ಸ್ವಲ್ಪ ನೀವು ಬರ್ಕೊಂಬಿಡ್ರಿ. ಯಾವುದೇ ಕ್ವಶನ್ ಬಂದರೂ ಕೂಡ ಇವರ್ ಈಸಿ ಟು ಸಾಲ್ವ್. ಡಾರ್ಜಿಲಿಂಗ್ ಈಸ್ ಮೋರ್ ಬ್ಯೂಟಿಫುಲ್ ದೆನ್, ಇಲ್ಲಿ ಕಂಪೇರಿಟಿವ್ ಅಡ್ಜೆಕ್ಟಿವ್ ಹಾಕಬೇಕು. ಮೋರ್ ಬ್ಯೂಟಿಫುಲ್ ದೆನ್. ಓಕೆ, ಇಲ್ಲಿ ಬರೀತೆ ನೋಡ್ರಿ. ಮೋರ್ ಬ್ಯೂಟಿಫುಲ್ ದೆನ್ ಮೋಸ್ಟ್ ಅದರ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಅದು ಎನಿ ಅದರ್ ಬರೋದು ಥರ್ಡ್ ಟೈಪಲ್ಲಿ. ನೋ ಬರೀ ಆಫ್ ಆಲು ದಿ ಮೋಸ್ಟ್ ಬ್ಯೂಟಿಫುಲ್ ಇತ್ತಂದ್ರೆ ಅದು ಬರ್ತದ ಎನಿ ಅದರ್. ಬಟ್ ಇಲ್ಲಿ ಏನದ? ಒನ್ ಆಫ್ ದ ಅದ. ಅದಕ್ಕೋಸ್ಕರ ದೆನ್ ಮೋಸ್ಟ್ ಅದರ್ ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ. ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ ಇಷ್ಟು ಬರೆದು ಬಿಡ್ರಿ. ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ. ಓಕೆ, ಇದು 1 ಮಾರ್ಕ್ಸ್. ಇಷ್ಟು ಬರೆದ್ರೆ 1 ಮಾರ್ಕ್ಸ್. ನೀವು ಬೇಕಂತ ಸಾವಕಾಶ ಬರ್ಕೊಡ್ರಿ. Write slowly, and if you want that take the screenshot. Okay, then next come to the positive degree. ಹೇಗೆ ಮಾಡ್ಬೇಕು ನೋಡ್ರಿ. ಹಾಗಾದ್ರೆ ಯಾವ್ದು ತಗೋತೀರಿ ಈಗ? ಏನು ಬರ್ತದೆ ಬಿಗಿನಿಂಗು? ವೆರಿ ಫ್ಯೂ ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ. ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ ಅಲ್ಲೇನದ? ಈಸ್ ಅದ. ನೀವು ಇಲ್ಲಿ ವೆರಿ ಫ್ಯೂ ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ ಆರ್ ಆಸ್ ಬ್ಯೂಟಿಫುಲ್ ಆಸ್ ಡಾರ್ಜಿಲಿಂಗ್. ಇಷ್ಟು ಬರೆದ್ರೆ ಮುಗೀತು ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಹೇಳ್ತಾನೆ ಬರ್ಕೊಡ್ರಿ, ಅಥವಾ ಯಾಕೆ ಇಲ್ಲಿ ನೋಡ್ರಿ, ಇಲ್ಲಿ ಪೆನ್ ಟ್ಯಾಬ್ ಮೇಲೆ ಬರಿಬೇಕಾದ್ರೆ ಒಂದು ಸ್ವಲ್ಪ ಇದೇ ರೀತಿ ಹ್ಯಾಂಡ್ ರೈಟಿಂಗ್ ಆಗುತ್ತೆ. ಓಕೆ, if you have that I will send that answers, contact us. Okay, ಈ ರೀತಿ ಕ್ವಶನ್ ಬಂದರೆ ಈ ರೀತಿ ನೀವು ಯಾವುದೇ ಕೊಟ್ಟರು ಕೂಡ ಒನ್ ಆಫ್ ದ ಬರ್ತಂದ್ರೆ ಈ ಒಂದು ಕಂಪೇರಿಟಿವ್ ಡಿಗ್ರಿಯಲ್ಲಿ ದೆನ್ ಮೋಸ್ಟ್ ಅದರ್ ಬರುತ್ತೆ. ನೆಕ್ಸ್ಟ್ ಪಾಸಿಟಿವ್ ಡಿಗ್ರಿಯಲ್ಲಿ ಒನ್ ಆಫ್ ದ ವೆರಿ ಫ್ಯೂದಿಂದ ಸ್ಟಾರ್ಟ್ ಆಗುತ್ತೆ. ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ 26th question. ವಾಟ್ ಈಸ್ ದಟ್ 26? Combine the following sentences using as soon as, no sooner than.
ಏನು ಮಾಡಬೇಕು ಇಲ್ಲಿ ಕೊಟ್ಟರು ಹಿ ಸ್ಟುಡ್ ಅಪ್ ಟು ಸ್ಪೀಕ್ ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. 2 ಸೆಂಟೆನ್ಸ್ ಇದಾವೆ, 2 ಇದ್ದನ್ನು 1 ಮಾಡಬೇಕು. ಓಕೆ ಮಾಡ್ತೀನಿ ನೋಡ್ರಿ. ಈಗ ಆ್ಯಸ್ ಸೂನ್ ಆ್ಯಸ್ ಹೆಂಗೆ ಮಾಡ್ಬೇಕು ನೋಡ್ರಿ. ಈಗ ಆ್ಯಸ್ ಸೂನ್ ಆ್ಯಸ್ ಮಾಡೋಣ. ಈಗ ಆ್ಯಸ್ ಸೂನ್ ಆ್ಯಸ್ ಹಿ ಸ್ಟುಡ್ ಅಪ್, ಹಿ ಸ್ಟುಡ್ ಅಪ್ ಟು ಸ್ಪೀಕ್, ಇದು ಇನ್ಫಿನಿಟಿವ್ ವರ್ಬ್ ಅದ. he stood up to speak, then the people started shouting. ಯಾವಾಗ ಮಾತಾಡಲಿಕ್ಕೆ ಎದ್ದು ನಿಂತ ಅವಾಗ ಜನ ಏನು ಮಾಡ್ಲಿಕ್ಕಂದ್ರೆ ಚೀರಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು 1 ಮಾರ್ಕ್ಸ್ ಫಿಕ್ಸ್ ನೋಡ್ರಿ, ಇಟ್ಬಾರ್ದು. ನೆಕ್ಸ್ಟ್ ಇನ್ನೊಂದು ಮಾರ್ಕ್ಸು ನೋ ಸೂನರ್ ಹಾಕ್ಬೇಕು ನೋಡ್ರಿ. ನೋ ಸೂನರ್ ಹೆಂಗೆ ಹಾಕ್ಬೇಕು ನೋಡ್ರಿ, ಇಲ್ಲಿ ನೋ ಸೂನರ್ ಹಾಕ್ರಿ. ನೋ ಸೂನರ್ ಇಲ್ಲೇನು ಬರುತ್ತೆ, ಡಿಡ್ ಬರುತ್ತೆ ನೋಡ್ರಿ ಡಿಯರ್ ಸ್ಟೂಡೆಂಟ್. ಯಾಕೆ ಬರುತ್ತೆ, ಇಲ್ಲಿ V2 ಅದ, ನಾವಿಲ್ಲಿ ನೆಗೆಟಿವ್ ಮಾಡ್ಬೇಕಾ. ನೋ ಸೂನರ್ ಡಿಡ್ ಹಿ ಸ್ಟ್ಯಾಂಡ್ ಅಪ್, ಸ್ಟುಡ್ ಇದ್ದದ್ದು V2 ಡಿಡ್ ಯೂಸ್ ಮಾಡಿದಾಗ V1 ಬರುತ್ತೆ. ಸ್ಟ್ಯಾಂಡ್ ಅಪ್ ಟು ಸ್ಪೀಕ್ ದೆನ್ ಹಾಕಂದಾರ ನೋಡ್ರಿ. ದೆನ್ ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ನೀವು ಈ ಮೆಥಡಲ್ಲಿ ಬರೀರಿ, ಬೇಕಾದಂಗೆ ನೀವು ಬೇಕಾದ ಕ್ವಶನ್ ಕೊಡಲಿ ಅವರು, ನೀವು ಫಿಕ್ಸ್ 2 ಮಾರ್ಕ್ಸ್. ಓಕೆ 2 ಮಾರ್ಕ್ಸ್ ಫಿಕ್ಸ್ ನೋಡ್ರಿ. ನಿಮ್ಗೆ ಏನು ಡೌಟ್ ಇದ್ದರೆ ಅವರ್ ಕಾಂಟ್ಯಾಕ್ಟ್ ನಂಬರ್ ಇಸ್ ದೇರ್ ಇನ್ ದ ಡಿಸ್ಕ್ರಿಪ್ಷನ್. ಓಕೆ ದೆನ್ ಇಫ್ ಯು ಹ್ಯಾವ್ ದಟ್ ಎನಿ ಡೌಟ್ಸ್ ಕಮೆಂಟ್ ಆಲ್ಸೋ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಕಮ್ ವಿತ್ ದ ಸೊಲ್ಯೂಷನ್. ಓಕೆ ನೆಕ್ಸ್ಟ್ ಇಲ್ಲಿ ಕೀ ಆನ್ಸರ್ಸ್ ಇದ್ದಾವೆ ನೋಡ್ರಿ. ಯಾವ್ಯಾವ ಕ್ವಶನ್ಸು ನಿಮಗೆ ಬೇಕಾಗಿದ್ದವಲ್ಲ ಆ ಕ್ವಶನ್ಸ್ ನಂಬರ್ ಇಲ್ಲಿದೆ, ಅದರ ಆನ್ಸರ್ಸ್ ಇಲ್ಲಿದೆ. ನೀವು ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ ಪಾಸ್ ಮಾಡಿ ಬರ್ಕೊಳ್ಬೋದು. ಪ್ರಾಕ್ಟೀಸ್ ಮಾಡಬೇಕು, ಯಾವ್ಯಾವ ರೀತಿ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದನ್ನು ಇಲ್ಲಿ ಡಿಟೇಲಾಗಿ ನೀವೇ ನೋಡ್ಕೊಂಬಿಡ್ರಿ. ಯಾಕಂದರೆ ನೀವು ಆಲ್ರೆಡಿ ಲಿಟ್ರೇಚರನ್ನು ಓದಿರ್ತೀರಿ. ನಿಮಗೆ ಏನಾದರೂ ಡೌಟ್ ಇದ್ರೆ ಐ ವಿಲ್ ಸ್ಟ್ಯಾಂಡ್ ವಿತ್ ಯು, ಐ ವಿಲ್ ಸಪೋರ್ಟ್ ಯು, ಐ ವಿಲ್ ಆಲ್ವೇಸ್ ವಿತ್ ಯು ಇನ್ ಯುವರ್ ಸಕ್ಸಸ್ ಇನ್ ಯುವರ್ ಸ್ಟಡಿ. ಓಕೆ ಡೋಂಟ್ ವರಿ, ಸ್ಕ್ರೀನ್ಶಾಟನ್ನು ಹಾಕ್ಕೊಡ್ರಿ ಅಥವಾ ಪಾಸ್ ಮಾಡಿ ಆದರೂ ನೀವು ನೋಡ್ಬೋದು. ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಇದ್ದಾವೆ. ಓಕೆ 24th ಯುಲಿಸಸ್ ಇಂಟ್ರೊಡ್ಯೂಸ್ ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ಟ್ರೂಪ್ ಮೆಂಬರ್ಸ್. ಇಲ್ಲಿ ವೆರಿ ಫ್ಯೂ, ಈಗ ಜಸ್ಟ್ ಆನ್ಸರ್ ಹೇಳಿದೆಲ್ಲ ಅದರ ಬಗ್ಗೆ. ವೆರಿ ಫ್ಯೂ ಹಿಲ್ ಸ್ಟೇಷನ್ಸ್ ಆರ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಡಾರ್ಜಿಲಿಂಗ್ ಇಂಡಿಯಾ. ಡಾರ್ಜಿಲಿಂಗ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಮೋಸ್ಟ್ ಅದರ್ ಹಿಲ್ ಸ್ಟೇಷನ್ ಇನ್ ಇಂಡಿಯಾ. ಇಲ್ಲಿ 2 ಮಾರ್ಕ್ಸ್ ಅದ ನೋಡ್ರಿ. ನಿಮ್ಗೆ ಬೇಕಂದ್ರೆ ಇದನ್ನು ಬರ್ಕೊಡ್ರಿ. ನೀಟಾಗಿ ಬರೋದದ. ಓಕೆ ದರ್ ಇಸ್ ನೋ. ನೆಕ್ಸ್ಟ್ ಆ್ಯಸ್ ಸೂನ್ ಆ್ಯಸ್ ಹಿ ಸ್ಟುಡ್ ಅಪ್ ಟು ಸ್ಪೀಕ್ ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ನೋ ಸೂನರ್ ಡಿಡ್ ಹಿ ಸ್ಟ್ಯಾಂಡ್ ಅಪ್ ಟು ಸ್ಪೀಕ್ ದೆನ್ ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ಇಲ್ಲಿ 2 ಮಾರ್ಕ್ಸ್ ಫಿಕ್ಸ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ 28 ಕ್ವಶನ್ ಎಡ್ವರ್ಡ್ ಜನ್ನರ್ ವಾಸ್ ಡಿಸ್ಕವರ್ ದ ವ್ಯಾಕ್ಸಿನೇಷನ್ ಅಂದಮೇಲಿದೆ. ಓಕೆ ನೆಕ್ಸ್ಟ್ 27th ಕ್ವಶನ್ ಮತ್ತು ಗ್ರಾಮರ್ ಬರೋದು. ಇದನ್ನೊಂದು ಸ್ವಲ್ಪ ಡೀಟೇಲ್ ಆಗಿ, ಯಾಕಂದರೆ ನಿಮ್ಗೆ ಯಾವುದೇ ಕ್ವಶನ್ಸ್ ಬಂದರೂ ಕೂಡ ನೀವು ಆನ್ಸರ್ ಮಾಡಬೇಕು. ಚೇಂಜ್ ದ ಫಾಲೋವಿಂಗ್ ಇಂಟು ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ನೋಡ್ರಿ, ಹಿ ಅಂದರೆ ಯಾರು, ಸ್ಪೀಕರು. ಸೇಡ್ ಅನ್ನೋದು ರಿಪೋರ್ಟಿಂಗ್ ವರ್ಬು. ಟು ಅನ್ನೋದು ಪ್ರಿಪೋಸಿಷನ್ ಅದ. ಮೀ ಅನ್ನೋದು ಯಾರಪ್ಪ ಅಂದ್ರೆ ಲಿಸನರು. ಇದು ಈಗ ಒಂದು ಸೆಂಟೆನ್ಸ್ ಅವ ಏನು ಹೇಳೋದು ನನಗೆ, ಟೇಕ್ ಸಮ್ ಎಕ್ಸರ್ಸೈಸ್ ಎವ್ರಿ ಡೇ. ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಹೆಂಗೆ ಮಾಡ್ಬೇಕು ನೋಡ್ರಿ. ಲೆಟ್ಸ್ ಯು ವಿಲ್ ಸೇ ದಟ್ ಸ್ಪೀಕರ್ ಯಾರು, ಹಿ. ಅದನ್ನ ಆ್ಯಸ್ ಇಟ್ ಈಸ್ ಆಗಿ ಬರೆದು ಬಿಡ್ರಿ. ಹಿ ಸೇಡ್ ಇದ್ದದ್ದು ಇಲ್ಲಿ ಚೇಂಜ್ ಆಗಬೇಕಾಗ್ತದೆ. ಈ ರಿಪೋರ್ಟಿಂಗ್ ವರ್ಬ್ ಯಾಕೆ ಚೇಂಜ್ ಆಗ್ತದೆ, ಇದು ಇಲ್ಲಿ ಸಬ್ಜೆಕ್ಟ್ ಇಲ್ಲಿ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಇನ್ನೊಂದು ತಿಂಗು, ಇದು ಯಾವ ಟೆನ್ಸ್ ಹೋಗೋದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. 2 ಕ್ಲೋಸ್ ಸಿಕ್ಕು, ಸಬ್ಜೆಕ್ಟ್ ಇಲ್ಲ, ಆಮೇಲೆ ಇಂಪೆರೇಟಿವ್ ಸೆಂಟೆನ್ಸ್ ಅದ. ಸಬ್ಜೆಕ್ಟ್ ಇಲ್ಲಪ್ಪ ಅಂದ್ರೆ ಆಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗಳು. ಎಲ್ಲ ಇಂಪೆರೇಟಿವ್ ಸೆಂಟೆನ್ಸ್ಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಾವೆ. ಹಾಗಾದರೆ ಇದು ಏನಿರ್ಬೋದು, ರಿಕ್ವೆಸ್ಟ್ ಇರ್ಬೋದು, ಆರ್ಡ್ರೇ ಇರ್ಬೋದು, ಸಜೆಷನ್ರೇ ಇರ್ಬೋದು, ಅಡ್ವೈಸರ್ ಇರ್ಬೋದು. ಹಾಗಾದ್ರೆ ನೀವೇನು ಮಾಡಬೇಕಿಲ್ಲಿ, ಸೈಡ್ ತೆಗೆದು ಹೀ ಸಜೆಸ್ಟೆಡ್ ಅಂದ್ರೆ ನಡೀತದ, ಹೀ ಅಡ್ವೈಸ್ಡ್ ಅಂದ್ರೆ ನಡೀತದ. ಹೀ ಅಡ್ವೈಸ್ಡ್ ಮೀ. ಇಲ್ಲಿ ಅಸರ್ಟಿವ್ ಇತ್ತಂದ್ರೆ ದ್ಯಾಟ್ ತಗೋತಿದ್ರಿ. ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿದು, ಇದು ಇಂಪೆರೇಟಿವ್ ಸೆಂಟೆನ್ಸ್ ಅದ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇತ್ತಂದ್ರೆ ಇಫ್ ಆರ್ ವೆದರ್ ತಗೋತಿದ್ರಿ. ಬಟ್ ಇದು ಯಾವುದದ, ಇಂಪೆರೇಟಿವ್ ಅದ. ಅದನ್ನು ಹೇಳ್ತೀನಿ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗಾದ್ರೆ ನೀವೇನು ತಗೋಬೇಕು,
ಟು ಲಿಂಕರ್ ಕಂಜಕ್ಷನನ್ನು ತಗೋಬೇಕು, ಲಿಂಕರ್. ಓಕೆ, ನೆಕ್ಸ್ಟ್ ಮುಂದೆ ಆ್ಯಸ್ ಇಟ್ ಈಸ್ ಬರೆದು ಬಿಡ್ರಿ. ಟೇಕ್ ಸಮ್ ಎಕ್ಸರ್ಸೈಸ್ ಎವ್ರಿ ಡೇ, ಟೇಕ್ ಸಮ್ ಎಕ್ಸರ್ಸೈಸ್ ಎವ್ರಿ ಡೇ. ಇಟ್ಟು ಬರೆದ್ರೆ ಮುಗೀತು ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. 2 ಮಾರ್ಕ್ಸ್ ಏನೂ ಇಲ್ಲ, ಅಲ್ಲಿದ್ದು ನೋಡಿ ಅಲ್ಲೇ ಬರ್ದಿರಿ. ಏನು ಇದನ್ನೊಂದು ಚೇಂಜ್ ಮಾಡಿರಿ, ನೀವು 2 ಆ್ಯಡ್ ಮಾಡಿರಿ, ಮುಗಿದೋಯ್ತು. ಈ ರೀತಿ ಇಂಪೆರೇಟಿವ್ ಸೆಂಟೆನ್ಸ್ ಕೊಟ್ಟಾಗ ಇಂಟ್ರೋಗೇಟಿವ್ ಹೆಂಗೆ ಕೊಟ್ಟಾಗ ಬರೀಬೇಕು, ಅಸರ್ಟಿವ್ ಕೊಟ್ಟಾಗ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಇನ್ನೂ ಡೌಟ್ ಇದ್ರೆ ಯು ಕ್ಯಾನ್ ಜಾಯಿನ್ ವಿತ್ ಅಸ್. ಓಕೆ ಓಕೆ 3 ಮಾರ್ಕ್ಸ್ ಕ್ವಶನ್ ಇದಾವೆ ನೋಡ್ರಿ, ಇದನ್ನು ಕೂಡ ನೋಡ್ಕೊಳ್ರಿ. ಬೋರ್ಡಲ್ಲಿ ನೀವು ಔಟ್ ಆಫ್ ಔಟ್ ತೆಗಿಲೇಬೇಕು. ಓಕೆ, ಇಲ್ಲಿ ಆರ್ ಸಿ ಇದ್ದಾವೆ, ಇದ್ರ ಬಗ್ಗೆನೂ ಕೂಡ ನಾನು PDF ಕೆಳಗಡೆ ಆನ್ಸರ್ಸ್ ಇದ್ದಾವೆ, ಎಲ್ಲ ಡಿಟೇಲಾಗಿ ನೋಡ್ಕೋರಿ. ರೆಡಿಮೇಡ್ ಫುಡ್ ನಿಮಗೋಸ್ಕರ ಯಾವ ರೀತಿ ಲಾರ್ಡ್ ಬಸವಣ್ಣ ಕಂಪೇರಿಂಗ್ ದ ಪವರ್ ಮ್ಯಾನ್ ಬಾಡಿ ಟು ದ ಟೆಂಪಲ್ ಯಾವ ರೀತಿ ಮಾಡಿದಾರೆ. ಆಫ್ಟರ್ ದ ನ್ಯಾರೇಟರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಟೋಲನ್ ಬೋಟ್ ಮಿಸ್ಟರಿಯಸ್ ಇನ್ಸಿಡೆಂಟ್, ದ ಸ್ಪೀಕರ್ ಸೇಸ್ ಸಮಥಿಂಗ್ ವಿಚ್ ಡು ನಾಟ್ ಲವ್ ದ ವಾಲ್. ಎಲ್ಲ ಕ್ಲಿಯರಾಗಿ ಆನ್ಸರ್ ಇದಾವೆ. ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ, ಪಾಸ್ ಮಾಡಿರಿ, ಬರ್ಕೊಳ್ರಿ, ಚೆಕ್ ಮಾಡಿಕೊಡ್ರಿ, ವಾಟ್ ಎವರ್. ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಬಟ್ ಇಟ್ ಟೇಕ್ಸ್ ಮೋರ್. ಯಾಕಂದ್ರೆ ಓದಿರ್ತಾ ಬಾಯಲ್ಲಿ ಮಾತೇ ಬರೋಂಗಿಲ್ಲ. ಯಾಕಂದ್ರೆ ಮಾರ್ನಿಂಗ್ 6 o'clock ಟು ನೌ ದ ಟೈಮ್ ಈಸ್ 10 o'clock. ಯಾಕಂದ್ರೆ ನಮ್ಮ ಕಂಟಿನ್ಯೂಸ್ ಟೀಚಿಂಗ್ ನಿಮಗೋಸ್ಕರ ಇಷ್ಟು ಟೈಮ್ ಆದರೂ ಕೂಡ ಊಟ ಬಿಟ್ಟು ದ ಬೆಟರ್ಮೆಂಟ್ ಆಫ್ ಯು ಐ ಆಮ್ ವರ್ಕಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಆರ್ ಸಿ ಇದಾವ, ಯಾವ ರೀತಿ ಬರೀಬೇಕು ನೋಡ್ರಿ. ಪಾಯಿಂಟ್ಸ್ ಅನ್ನು ದಿಸ್ ವಾಸ್ ಸೇಲ್ ಬೈ ವುಮೆನ್ಸ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್, ದ ಪೀಪಲ್ ಇನ್ ದ ವರ್ಕರ್ಸ್. 35th ಇದು ಕ್ವಶನ್ ನಂಬರ್ ಇದಾವೆ ನೋಡ್ರಿ. ಆನ್ಸರ್ ಬೇಕು, ಕ್ವಶನ್ ಪೇಪರ್ ಬೇಕಂದ್ರೆ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಪ್ರಿಪ್ರೇಷನ್ ಆಫ್ ಬೆಟರ್ಮೆಂಟ್ ಆಫ್ ಯು ಆಲ್ ಕರ್ನಾಟಕ ಸ್ಟೂಡೆಂಟ್ಸ್. ಓಕೆ, ನೀವು ಆರಾಮಾಗಿ ಆನ್ಸರನ್ನು ಬರ್ಕೋಬೋದು, ಸ್ಕ್ರೀನ್ಶಾಟು ತೊಗೋಬೋದು, ಪಾಸ್ ಮಾಡಿ ಕೂಡ ಇದು ಮಾಡ್ಬೋದು, PDF ಅನ್ನು ಕೂಡ ತೊಗೋಬೋದು. ಓಕೆ, 38th ಇದೆ. This statement has been from the CLM composed by the John Masefield. This was said by the poet in the present day. Or 39 poison tree poem ಹಾಕಿದ್ದಾರೆ ನೋಡ್ರಿ, 4 marks. And it grew both day and night till the bore an apple bright, and my foe beheld it shine, and he knew that it was mine. ಲಿಂಕನ್ 40 questions ಇದೆ ನೋಡ್ರಿ, 4 to 5 marks questions. Pasteur made a simple experiment to prove difference between pure and ಎಲ್ಲ ಡೀಟೇಲ್ ಆಗಿದೆ. ನಾನು ಹೇಳೋ ಅವಶ್ಯಕತೆ ಎಲ್ಲ ನೀವೇ ಪಾಸ್ ಮಾಡ್ಕೊಂಡು ಏನೋ ಅರ್ಥ ಆಗಲಿಕ್ಕಂದ್ರೆ ಕಮೆಂಟ್ ಮಾಡಿರಿ. ಪೋಯಮ್ ಇದೆ, ಲೆಸನ್ ಲಾಟ್ 2 ಐಂಡ್ ಇಟ್. ಓಕೆ, ಆನ್ಸರ್ ದ ಫಾಲೋವಿಂಗ್ ಇನ್ 7 to 8 ಸೆಂಟೆನ್ಸಸ್, 4 marks ಸಿಗಿದೆ. ಲಿಂಕನ್ ಡಸ್ ನಾಟ್ ಕ್ವಶನ್ಸನ್ನು ಪಾಸ್ ಮಾಡಿರಿ, ನೋಡ್ಕೊಳ್ರಿ. ಓಕೆ, ನೆಕ್ಸ್ಟು 1 into 4 ಪ್ಯಾಸೇಜ್ ಅದ. ಪ್ರಿಮಿಟಿವ್ ಮ್ಯಾನ್ ವಾಸ್ ಪ್ರೊಬೆಬಲಿ ಮೋರ್ ಕನ್ಸರ್ನ್ಡ್. ಚೆನ್ನಾಗಿ ಓದ್ಕೊಳ್ರಿ ಪಾಸ್ ಮಾಡ್ತಾ. ನಾನು ನಿಮಗೋಸ್ಕರ ಸ್ಲೋನೇ ಮಾಡ್ತಾಯಿದ್ದೀನಿ. ವಾಟ್ ಡಿಡ್ ದ ಪ್ರಿಮಿಟಿವ್ ಮ್ಯಾನ್ ಯೂಸ್ ಫೈರ್ ಫಾರ್, ಅಲ್ಲೇ ಆನ್ಸರ್ ಇದೆ, ಬರೆದ್ಬಿಡಿ. ನೆಕ್ಸ್ಟ್ ಎಸ್ಸೆ ಬರೆಯೋದಂದ್ರೆ 5 ಅಡ್ವಾಂಟೇಜ್ ಆಫ್ ರೀಡಿಂಗ್ ಬುಕ್ಸ್. ಒಂದು ಬೆಸ್ಟ್ ಸೆಂಟೆನ್ಸ್ ಹೇಳ್ತೀನಿ ನಾನು, ಬುಕ್ಸ್ ಆರ್ ದ ವಿಂಡೋಸ್ ಆಫ್ ದ ವರ್ಲ್ಡ್. ಓಕೆ, ಈ ಲೈನ್ ಹಾಕಿ ಬರೀ, ಮಸ್ತ್ ಮಾರ್ಕ್ಸ್. 5ಕ್ಕೆ 5 ಕೊಡಲೇಬೇಕು. ವುಮೆನ್ ಎಂಪವರ್ಮೆಂಟ್, ವುಮೆನ್ ಎಷ್ಟು ಪ್ರಬಲರ್ ಆಗಿದ್ದಾರೆ ಎಲ್ಲ ಫೀಲ್ಡಲ್ಲಿ, ಇವತ್ತು ಕೂಡ ಅವ್ರ ಬೆಸ್ಟ್ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಲೆಟರ್ ಇದೆ, ರೈಟ್ ಎ ಲೆಟರ್ ಟು ಫ್ರೆಂಡ್. ಇದ್ರ ಶಾರ್ಟ್ಸ್ ಇದ್ದಾವೆ, ಪಟ್ಟಿ ಲೆಟರ್ಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾವ ಟಾಪಿಕ್ ಬೇಕಲ್ಲ ಆ ಟಾಪಿಕಲ್ಲಿ ನಿಮಗೇನದಪ್ಪ ಅಂತಂದ್ರೆ ವಿಡಿಯೋಸ್ ಇದ್ದಾವೆ. ಟ್ರೈ ಟು ಜಸ್ಟ್ ನಿಮ್ಮ ಮುಂದೆನೇ ಬಂದು ಟೀಚಾಗಿ ಮಾಡಿದ ಹಾಗೇ ಬೋರ್ಡ್ ಮೇಲೇ ನಾನು ಮಾಡಿದ್ದೀನಿ. ಅದರ ಇಲ್ಲಿ ಕೆ ಆನ್ಸರ್ಸು ಇದ್ದಾವೆ. ಒಟ್ಟಾರೆ ಯು ಕ್ಯಾನ್ ವಾಚ್ ದ್ಯಾಟ್ ಆ್ಯಂಡ್ ಲರ್ನ್ ವಿತ್ ಇನ್ ಯುವರ್ ಲೈಫ್ ಅರ್ನಿಂಗ್. ಓಕೆ, ಅಡ್ವಾಂಟೇಜಸ್ ಆಫ್ ರೀಡಿಂಗ್ ಬುಕ್, ಇಂಟ್ರೊಡಕ್ಷನ್ ಹಾಕ್ರಿ, ಬಾಡಿ ಆಫ್ ದ ಎಸ್ಸೆ ಬರೀರಿ, ನೆಕ್ಸ್ಟ್ ಕನ್ಕ್ಲೂಷನ್ ಹಾಕ್ರಿ. ದೀಸ್ ಡೇಸ್ ರೀಡಿಂಗ್ ದ ಬುಕ್ಸ್ ಇಸ್ ರಿಡ್ಯೂಸಿಂಗ್, ದ ಮೊಬೈಲ್ಸ್ ಆರ್ ಗ್ರೋಯಿಂಗ್ ಪಾಪ್ಯುಲೇಷನ್. ಓಕೆ, ಮೊಬೈಲನ್ನು ಯೂಸ್ ಮಾಡಬೇಡ್ರಿ. Look, focus on your book, then the whole world is focus on you. अपने आपको फोकस करो, दुनिया आपको फोकस करेगी. Respected sir, madam, subject complaining about the bad roads ಬೇಕಂದ್ರೆ ನೀವು ಪಾಸ್ ಮಾಡಿ ಬರ್ಕೋಬೋದು. ಓಕೆ, ಯುವರ್ ಸ್ಪೋರ್ಟ್ಫುಲಿ ದೇರ್ ಇಸ್ ಎಂಡ್. ಓಕೆ, ದೆನ್ totally finally I want that my dear students
And my dear English learners, I am your trainer, tutor. Lastly, I need your just a subscription. Okay, there is a dedication work from our side. Your subscription is our motivation. And ನಿಮ್ಮ ಫ್ರೆಂಡ್ ಸರ್ಕಲ್ಲಿ ಅವರು ಕೂಡ ಬೆಳೀಲಿ, ಅವ್ರಿಗೆ ಕೂಡ ಈ ಲಿಂಕನ್ನು, ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅತಿ ಬೇಗನೆ ಇನ್ನೊಂದು ವಿಡಿಯೋ ನಿಮ್ಮ ಜೊತೆ ಬರ್ತೀನಿ. ಓಕೆ, ಕೀಪ್ ಟಚ್. ಓಕೆ, ಬಾಯ್, ಸಿ ಯು ಲೈಟರ್.